ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ಸೊ ಇವತ್ತು ನಮ್ಮ ದೇಶದ ಗಡಿಯಲ್ಲಿ ಚೀನಾದವರು ಕೆಟ್ಟ ಬುದ್ಧಿಯಿಂದ ನರಿ ಬುದ್ಧಿ ಅಂತ ನಾವು ಹೇಳ್ಬೋದು. ಏನು ಬೇಕಾದ್ರೂ ಅವ್ರಿಗೆ ಹೇಳಿದ್ರು ಒಂಥರ ಅವ್ರಿಗೆ ನಾಚಿಕೆಗೀಡಿನ ಸಂಗತಿಗಳು. ಬಟ್ ನಮ್ಮ ಸೈನಿಕರು ಮಾಡಿರೋ ಫೈಟ್ ಅಂತ ಇಂಥದ್ದು ಅಂತ ಅಲ್ಲ. ಯಾಕೆಂದರೆ ಅಲ್ಲಿ 50 ವರ್ಸಸ್ 250 ಅಂದರೆ ಹೇಗಿರುತ್ತೆ, 50 ಜನ 250 ಜನ, ಒಂದು ಕಡೆ 250 ಜನ, ಒಂದು ಕಡೆ 50 ಜನ ಇರ್ತಾರೆ. ಯಾವ ಥರ ಫೈಟ್ ಇರುತ್ತೆ ಅಂತ ನೀವು ಗೆಸ್ ಮಾಡ್ಬೋದು. ಬಟ್ ಅಂಥ ಇದರಲ್ಲೂ ನಮ್ಮ ಇಂಡಿಯನ್ಸ್ ಅವರು ಎಷ್ಟು ಫೈಟ್ ಮಾಡಿ ಅವರನ್ನು ನಮಗಿಂತ ಹೆಚ್ಚಾಗಿ ಸಾಯಿಸಿದ್ದಾರೆ ಅಂದರೆ ನಮ್ಮ ಧೈರ್ಯನ ಮೆಚ್ಚಲೇಬೇಕಿರುತ್ತೆ. ಇಲ್ಲಿ ನಮ್ಮ ಅಣ್ಣನ ತಮ್ಮಂದ್ರ ಸೈನಿಕರು ಅಷ್ಟು ಫೈಟ್ ಮಾಡಿ ಅಷ್ಟು ಆ ಟೈಮಲ್ಲಿ ಕೂಡ 250 ಜನ ಇದ್ರೂ ಅದೇ ಟೈಮಲ್ಲಿ ಅವರು ಅಷ್ಟು ಕಾನ್ಫಿಡೆಂಟಿಂದ ಇರ್ತಾರೆ ಅಂದರೆ ಆ ಶಕ್ತಿ ಎಂತ ಅದು ಅಂತ ಎಲ್ಲರಿಗೂ ತಿಳಿಯುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ನಾವು ಗರ್ವ ಪಡೋವಂಥ ದಿನ ಅಂತಲೇ ಹೇಳ್ಬೋದು, ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ. ಬಟ್ ಏನಂದರೆ ಅದೇ ಸೇಮ್ ಟೈಮಲ್ಲಿ ನಮ್ಮ ಮೀಡಿಯಾ ಆಗಲಿ, ಸ್ವಲ್ಪ ಅಪೋಸಿಷನ್ ಪಾರ್ಟೀಸ್ ಆಗಲಿ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ದೇಶ ಅನ್ನೋದು ಬಂದಾಗ ನಾವು ಡೆಫಿನೆಟಾಗಿ ಒಂದಾಗಲೇಬೇಕು. ಅದು 100% ಮಸ್ಟ್ ಆ್ಯಂಡ್ ಶುಡ್. ಅದು ಎಂಥವರೇ ಆಗಲಿ, ದೇಶ ಅನ್ನೋದು ಬಂದರೆ ನಾವೆಲ್ಲ ಒಂದು ಅನ್ಬೇಕು ಅಂತ ಮೈಂಡ್ ಸೆಟ್ ಬರಬೇಕು ಫಸ್ಟ್ ಆಫ್ ಆಲ್. ಯಾಕೆ ಅಂದರೆ ಸ್ವಲ್ಪ ಒಂದು ನ್ಯೂಸಲ್ಲಿ ಮೀಡಿಯಾದಲ್ಲಿ ಬೇರೆ ಒಂಥರ ಥಾಟ್ ನೋಡ್ತಾ ಇದ್ರೆ, ಅವ್ರವ್ರ ಮಾತುಗಳು ನೋಡ್ತಾ ಇದ್ರೆ ಏನೋ ಒಂಥರ ಬೇಜಾರಾಗುತ್ತೆ, ಭಾಳ ಬೇಜಾರಾಗುತ್ತೆ. ಯಾಕಂದರೆ ದೇಶ ಅನ್ನೋದು ನಾವು ಕಟ್ಟಿ ಬೆಳೆಸಬೇಕು, ಆವಾಗಲೇ ದೇಶಕ್ಕೆ ಸ್ಟ್ರಾಂಗ್ ಬರೋದು. ನಾವು ಒಂದಾಗಿದ್ದೀವಿ ಅಂತ ಹೇಳಿದ್ರೆ ಬೇರೆಯವರು ಸರೌಂಡಿಂಗಲ್ಲಿ ಭಯ ಬೀಳೋದು. ಬಟ್ ನಮ್ಮದ್ರಲ್ಲೇ ನಾವು ಏನೋ ಒಂಥರ ಏಷ್ಯನ್ ಪಾರ್ಟಿ ಅವ್ರು ಯಾವ ಥರ ಮಾತಾಡ್ತಾರೆ ಅಂದರೆ ಅದು ಇರ್ರೆಸ್ಪಾನ್ಸಿಬಲ್ ಆಗಿ. ಯಾಕಂದರೆ ಅವ್ರಿಗೆ ಒಂದು ದೇಶ ಅನ್ನೋದು ಏನಕ್ಕೆ ಬೇಕು ಅಂದರೆ ಅವರ ಸ್ವಾರ್ಥಕ್ಕೆ ಮಾತ್ರ ಬೇಕು ಅನ್ನೋ ಥರ ಮಾತಾಡ್ತಾರೆ ನೋಡಿ. ಅದು ಭಾಳ ಕೆಟ್ಟದ್ದು. ಯಾಕಂದರೆ ಅದು ಸಹಿಸೋಕ್ಕಾಗಲ್ಲ. ಬಟ್ ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಫಸ್ಟ್ ಆಫ್ ಆಲ್ ನಮಗೆ ನಮ್ಮ ಸೈನಿಕರು ಯಾರು ದೇಶಕ್ಕಾಗಿ ತ್ಯಾಗ ಮಾಡಿದಾರೋ ಅವ್ರಿಗೆ ಒಂದು ಸೆಲ್ಯೂಟ್ ಹೇಳ್ತಾ ಇವತ್ತಿನ ವಿಡಿಯೋದನ್ನು ಸ್ಟಾರ್ಟ್ ಮಾಡೋಣ. ಅದೇ ಜಾಗದಲ್ಲಿ ನಾವೇ ಆಗಲಿ, ನಮ್ಮ ಮೀಡಿಯಾ ಆಗಲಿ, ನಮ್ಮ ಅಪೋಸಿಷನ್ ಪಾರ್ಟೀಸೇ ಆಗಲಿ ಯಾವ ಥರ ಇರಬೇಕು, ಇಂಡಿಯಾಗೆ ಯಾವ ಥರ ಸಪೋರ್ಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಪಕ್ಕಾ ನೋಡಿ. ಅದೇ ನಾವು ಇಂಡಿಯನ್ಸ್ ಆಗಿ ನಾವು ಎಲ್ಲರಿಗೂ ಇದೇ ಥರ ಹೇಳ್ಬೇಕು, ಹೇಳೋ ರೈಟ್ಸ್ ನಮಗಿದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಡೆಫಿನೆಟಾಗಿ ಹೇಳ್ತಾ ಇದ್ದೀನಿ, ಯಾರಿಗೂ ಬೈಯೋ ಅವಶ್ಯಕತೆ ಇಲ್ಲ, ಯಾರಿಗೂ ಏನು ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನಾವು ಚೇಂಜ್ ಆಗಬೇಕು. ದೇಶಕ್ಕೆ ಅಂತ ಬಂದಾಗ ನಾವು ಎಲ್ಲರೂ ಒಟ್ಟಾಗಿ ಹೋದರೆ ಡೆಫಿನೆಟಾಗಿ ಫೈಟ್ ಸಿಗುತ್ತೆ ಕರೆಕ್ಟಾಗಿ. ನಮ್ಮ ಇಂಡಿಯಾದಲ್ಲಿ ಯಾವುದೂ ಕಮ್ಮಿ ಇಲ್ಲ. ಬಟ್ ಒಂದೇ ಒಂದು ಕಡಿಮೆ ಏನಂದರೆ ಒಬ್ಬರ ಬಗ್ಗೆ ಒಬ್ಬರು ಕೆಟ್ಟದಾಗಿ ಹೇಳೋದು. ಅದು ಒಳ್ಳೇದಾಗಿದ್ರೂ ಕೆಟ್ಟದಾಗಿ ಭಾವಿಸಿ ಮೀಡಿಯಾಸಲ್ಲಿ ಹೇಳೋದು. ಬಟ್ ಇದು ಎಂಥ ದುರಸ್ಥಿತಿ ಅಂದರೆ ಬಟ್ ಇದು ಚೆನ್ನಾಗಿಲ್ಲ. ಭಾಳ ಬೇಜಾರಾಗುತ್ತೆ. ಅಪೋಸಿಷನ್ ಪಾರ್ಟೀಸೇ ಮಾತಾಡೋದೇ ಆಗಲಿ, ಅದು ಅವ್ರಿಗೆ ನಾಳೆಗೆ ಯಾವ ಥರ ಇರುತ್ತೆ ಒಂದು ಗೊತ್ತಿರಲ್ವ ಅವ್ರಿಗೆ. ಆ ಸ್ಟೇಜಲ್ಲಿ ಇದ್ದಾಗ ಅವ್ರಿಗೆ ಯಾವ ಥರ ಮೈಂಡ್ ವರ್ಕ್ ಮಾಡಬೇಕು ಅನ್ನೋದನ್ನು ಇಷ್ಟುವರೆಗೂ ಆಲೋಚನೆ ಮಾಡಲ್ಲ. ಅಂದರೆ ಅವ್ರು ಎಂಥ ಮೂರ್ಖರು ಅಂತ ಎಲ್ಲರೂ ಆಲೋಚನೆ ಮಾಡ್ಬೋದು. ಯಾಕಂದರೆ ಆ ತಾಯಂದಿರು, ನಮ್ಮ ಸೈನಿಕರನ್ನ ಕಳ್ಕೊಂಡಿರೋ ಆ ತಾಯಂದಿರು ಎಷ್ಟು ನೋವಿಂದ ಇದ್ರೂ ನನಗೆ ಒಂದೇ ಮಗ ಇರೋದು, ಬಟ್ ನಾನೊಂದು ದೇಶಕ್ಕಾಗಿ ಪ್ರಾಣ ಕೊಟ್ಟಿರೋದಕ್ಕೆ ನನಗೊಂದು ಹೆಮ್ಮೆ ಇದೆ. ಬಟ್ ಅದೇ ಟೈಮಲ್ಲಿ ಒಂದೇ ಮಗ ಅಂತ ಬಂದಾಗ ನನಗೆ ಒಂಥರ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಯಾಕೆ ಥಿಂಕ್ ಮಾಡಲ್ಲ, ನಮ್ಮ ಮಗು ಅಂತ ಆಲೋಚನೆ ಯಾಕೆ ಬರಲ್ಲ ಅವ್ರಿಗೆ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಅವರು ಪ್ರಧಾನಿ ಆಗಿರ್ತಾರೆ, ಆ ಪೊಸಿಷನಲ್ಲಿ ಇರೋರು. ಬಟ್ ಅವ್ರಿಗೆ ಎಷ್ಟು ಆಲೋಚನೆ ಮಾಡಬೇಕು, ದೇಶದ ಬಗ್ಗೆ ಅವ್ರು ಎಷ್ಟು ಪ್ರೀತಿ ಇರಬೇಕು ಅನ್ನೋದನ್ನ ಅವರು ವ್ಯಕ್ತಪಡಿಸುವಂಥ ಸ್ಥಿತಿ ಇದು. ಬಟ್ ಅದನ್ನ ಮರೆತು ಆ ತಾಯಂದಿರಿಗೆ ಮತ್ತೆ ನಾನು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಅವ್ರಿಗೆ ನನ್ನ ನಮಸ್ಕಾರ ಹೇಳ್ಬೋದು. ಬಟ್ ಏನಂದ್ರೆ ಅದೇ ಟೈಮಲ್ಲಿ ದೇವರು ಮಕ್ಕಳನ್ನ, ನಮ್ಮ ಅಣ್ಣ ತಮ್ಮಂದ್ರನ್ನ ಅವ್ರಿಗೆ ಮನಸ್ಸು ತುಂಬ ಒಂದು ಒಳ್ಳೆ ಇದು ಕೊಡಬೇಕು ಅಂತ ನಾನಂತೂ ಅನ್ಕೊತಾ ಇದ್ದೀನಿ. ಮರೆಯೋಂಥ ಧೈರ್ಯ ಆ ತಾಯಂದಿರಿಗೆ ಪ್ಲಸ್ ಅಣ್ಣ ತಮ್ಮಂದರಿಗೆ ಫ್ಯಾಮಿಲಿಗೆ ಕೊಡಬೇಕು ಅಂತ ನಾನು ದೇವರಿಗೆ ಮನಸ್ಫೂರ್ತಿಯಾಗಿ ವಂದನೆ ಸಲ್ಲಿಸ್ತಾ ಇದ್ದೀನಿ. ಡೆಫಿನೆಟಾಗಿ ಈ ವಿಡಿಯೋ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆ ಅಂದರೆ ದೇಶದ ಪ್ರೇಮದ ಬಗ್ಗೆ ಮಾತಾಡ್ತಿರೋದ್ರಿಂದ ನಾವೆಲ್ಲರೂ ದೇಶದ ಪ್ರೇಮಿಗಳೇ. ಅದರಿಂದ ಎಲ್ಲರೂ ಇದನ್ನು ನೋಡಿ ಎಲ್ಲರೂ ಏನು ಅನ್ಸುತ್ತೋ ಅದು ಲೈಕ್ ಆಗಿದ್ದರೆ ಲೈಕ್ ಮಾಡಿ,
ಸಪೋರ್ಟ್ ಮಾಡಿ. ಬಟ್ ಈ ವಿಡಿಯೋದನ್ನು ಡೆಫಿನೆಟಾಗಿ ಎಂಡ್ವರೆಗೂ ನೋಡಿ. ಬಟ್ ಏನು ಅನಿಸುತ್ತೋ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಡೆಫಿನೆಟಾಗಿ. ಯಾಕಂದರೆ ನಾವೆಲ್ಲ ದೇಶಕ್ಕಾಗಿ ಮಾತಾಡ್ತಾ ಇರೋದ್ರಿಂದ ಡೆಫಿನೆಟಾಗಿ ಅದೊಂದು ಇಂಟ್ರೆಸ್ಟ್ ಆಗೋದಂತ ನಾನು ಅಂತ ಅನ್ಕೊಂತೀನಿ. ಮೆಂಬರ್ಸ್ ನಮ್ಮ ಅಣ್ಣನ ತಮ್ಮಂದ್ರೆ ಕಲ್ಕೊಂಡಿರೋದು ನಾವು 20 ಜನ. ಬಟ್ 50 ಜನ 250 ಜನ ಓಡಿಸಿ 56 ಜನಕ್ಕೆ ಸಾಯಿಸಿರೋದಂದ್ರೆ ನಮ್ದ್ರಲ್ಲಿ ಎಷ್ಟು ಧೈರ್ಯ ಇರಬೇಕು, ಎಷ್ಟು ದೇಶಭಕ್ತಿ ಇರಬೇಕು ಅನ್ನೋದನ್ನ ಅಲ್ಲಿ ಆಲೋಚನೆ ಮಾಡ್ಬೋದು. ಬಟ್ ಈ ರಾಜಕೀಯವೇತ್ತಗಳಿಗೆ ಗೊತ್ತಾಗಲ್ಲ, ಅರ್ಥನೇ ಆಗೋದಿಲ್ಲ. ಅವ್ರು ಸೆಲ್ಫಿಶ್ಗಾಗಿ ಏನೇ ಅಂದ್ರೆ ಹೇಳ್ತಿರ್ತಾರೆ, ಏನೋ ಒಂದು ಮಾಡ್ತಿರ್ತಾರೆ. ಬಟ್ ಅದು ಸೆಲ್ಫಿಶ್ ಆಗಿ ಆಲೋಚನೆ ಮಾಡೋದ್ರಿಂದ ಅವ್ರಿಗೇನು ಸಿಕ್ಕಲ್ಲ ಅನ್ನೋದನ್ನ ಮತ್ತೆ ಗೊತ್ತಿದ್ದು ಅದೇ ತಪ್ಪು ಮಾಡ್ತಿರ್ತಾರೆ. ಅದನ್ನೇ ನನ್ಗೆ ಇವತ್ತು ಕ್ವಶನ್ ಮಾಡಕ್ ಬಂದಿರೋದು. ಯಾಕಂದ್ರೆ ಈ ಅಪೋಸಿಷನ್ ಪಾರ್ಟಿ ಇರ್ಬೋದು, ಇನ್ನೊಬ್ರೆ ದೇಶದ ಬಗ್ಗೆ ಆಲೋಚನೆ ಮಾಡ್ಬೇಕಂತ, ದೇಶದ ಬಗ್ಗೆ ಮಾತಾಡ್ತಾ ಇದ್ರೆ ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಥಿಂಕ್ ಮಾಡಬೇಕು. ದೇಶ ಗೆದ್ದಿದ್ದೀವಿ, ಅದ್ರಲ್ಲಿ ಡೌಟೇ ಇಲ್ಲ. ಡೆಫಿನೆಟ್ ಆಗಿ ಇಂಡಿಯನ್ ಆರ್ಮಿ ಗೆದ್ದಿದೆ ಅಂತ ಇವಾಗ್ಲೂ ಹೇಳ್ಬೋದು. ಬಟ್ 20 ಅಣ್ಣನ ತಮ್ಮದನ್ನ ಕಲ್ಕೊಂಡಿರೋದಕ್ಕೆ ಒಂದು ದುಃಖ ಅಷ್ಟು ಬಿಟ್ರೆ ನಾವು ಗೆದ್ದುಬಿಟ್ಟೆ ವಾಪಸ್ ಬಂದಿರೋದು. ಬಟ್ ಅದೇ ಚೀನಾಗಿನಿ ಆ ನರಬುದ್ಧಿತನದಿಂದ ಇನ್ನಿರದಲ್ಲೇ ಇದೆ, ಅವರಿಗೆ ನಾಶನ ಆಗುವಂತ ಸಿಚುವೇಶನ್ಸ್ ಕಾಣಿಸ್ತಿದೆ. ಚೀನಾ ಮಾಡಿರೋಂಥ ಕೊರೋನಾ ದೇಶದ್ರೋಹ ಮಾಡಿದೆ. ಅದೇ ಸೇಮ್ ಟೈಮ್ಗೆ ಎಲ್ಲಾರ್ಗು ಅವ್ರ ಮೇಲೆ ಕಣ್ಣಿದೆ. ಬಟ್ ಇವು ಮಾಡ್ತಾರ ಒಂದೊಂದು ಕೆಟ್ಟ ಕೆಲಸದಿಂದ ಭಾಳ ಅನುಭವಿಸೋಂಥ ಟೈಮ್ ಭಾಳ ಹತ್ರ ಬಂದಿದೆ ಅಂತಾನು ಡೆಫಿನೆಟ್ ಆಗಿ ವಾರ್ನ್ ಮಾಡಿ ಹೇಳ್ಬೋದು. ಇನ್ನೊಂದು ಮೀಡಿಯಾ ಅವ್ರಿಗೆ ನಾನೊಂದು ಕೇಳೋದು ಒಂದೇ ಒಂದು. ಬಟ್ ಇವರು POK ಗಲಾಟೆ ಆಗಿದ್ದಾಗ 56 ಇಂಚಿನ ಎದೆಗಾರಿಗೆ ಅಲ್ಲಿ ಅವಾಗಿತ್ತು, ಇವಾಗ ಎಲ್ಲೋಯ್ತು ಅಂತ ಕೇಳ್ತಾರೆ. ಅದು ಬಹಳ ತಪ್ಪು. ಇದ್ದೇ ಅಂತಾನೆ ಹೇಳ್ಬೇಕು. ಆ 56 ಇಂಚಿನ ಎದೆಗಾರಿಕೆ ಇವಾಗೂ ಇದೆ, ನಮ್ಮ ಮೋದಿಗೆ ಇದೆ ಅಂತ ಯಾಕೆ ಹೇಳ್ತಾ ಇಲ್ಲ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಕ್ವಶನ್ ಮಾರ್ಕ್ ಯಾಕೆ ಹಾಕ್ತಾರೆ ಅಂದ್ರೆ ನನ್ಗಂತ ಗೊತ್ತಿಲ್ಲ. ಯಾಕೆಂದ್ರೆ ಇವಾಗ ಇಂಡಿಯಾ ಪ್ರಧಾನಮಂತ್ರಿ ಎಂಥವ್ರು ಅಂದ್ರೆ ಎಲ್ಲರಿಗೂ ಒಂದು ಸ್ವಲ್ಪ ಕಣ್ಮುಚ್ಕೊಂಡು ಆಲೋಚನೆ ಮಾಡಿದ್ರೆ ಅವರು ದೇಶಕ್ಕಾಗಿ ಏನು ಮಾಡ್ತಾವ್ರೆ ಅನ್ನೋದು 100% ಗೊತ್ತಾಗ್ತದೆ. ಬೇಕಾದ್ರೆ ಇವಾಗಲೂ ಅಷ್ಟೇ ನೀವು ವಿಡಿಯೋ ನೋಡ್ತಾನೆ ಒಂದು 2 ನಿಮಿಷ ದೇಶದ ಬಗ್ಗೆ, ಪ್ರಧಾನಿ ಬಗ್ಗೆ ಎಷ್ಟು ಅಭಿಮಾನ ಇರುತ್ತೆ ಅನ್ನೋದು ಬೇಕಾದ್ರೆ ನೀವು ಸ್ವಲ್ಪ ಕಣ್ಮುಚ್ಕೊಂಡು ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಅಂಥ ವಿಚಾರದಲ್ಲಿ ಈ ಮೀಡಿಯಾದವ್ರು ಯಾಕೆ ಕ್ವಶನ್ ಮಾರ್ಕ್ ಏನಕ್ಕೆ ಅದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಸ್ವಲ್ಪ ಥಿಂಕ್ ಮಾಡಬೇಕು, ನಮ್ಮ ವ್ಯಕ್ತಿನ ಪ್ರೌಡ್ ಆಗಿ ಹೇಳ್ಬೇಕೆ ಹೊತ್ತು ಅದು ಬಿಟ್ಬಿಟ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಕ್ವಶನ್ ಮಾರ್ಕ್ ಯಾಕೆ? ಥಿಂಕ್ ಮಾಡಿ ಫ್ರೆಂಡ್ಸ್, ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಈ ತರ ಕ್ವಶನ್ಸ್ ಅವ್ರು ಫೈಟ್ ಮಾಡ್ತಾರಾ? ಇವಾಗ ಏನ್ ಮಾಡ್ತಾರೆ ಅಂತೇಳಿ ಅವಾಗ ಏನ್ ಮಾಡ್ತಾರೆ ಅಂತ ಕೇಳ್ಬಿಡಿ. ಮಾಡಿ ತೋರಿಸ್ತಾರೆ, ಚೀನಾಗೆ ಬುದ್ಧಿ ಕಳಿಸ್ತಾರೆ ಅಂತ ಹೇಳಿ ಕಳಿಸ್ತಾರೆ. ಡೆಫಿನೆಟ್ ಆಗಿ ಮೋದಿ ಅವ್ರಿಗೆ ದೇಶಾಭಿಮಾನ ಎಷ್ಟಿದೆ ಅಂದ್ರೆ ಎಲ್ಲ ಕಡೆಯನ್ನು ಥಿಂಕ್ ಮಾಡ್ತಾರೆ. ಒಂದು ಕಡೆಯಿಂದ ಮಾತ್ರ ಥಿಂಕ್ ಮಾಡೋಕ್ಕಾಗಲ್ಲ. ಅದು ಆಗಿದ ತಕ್ಷಣ ಹೋಗಿ ಫೈಟ್ ಮಾಡೋದಕ್ಕೆ ಇದೇನು ಗೇಮ್ ಅಲ್ಲ ಇದು. ಸೊ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಪಾಸಿಟಿವ್ ಆಗಿ ಆನ್ಸರ್ಸ್ ಕೊಡಿ, ಪಾಸಿಟಿವ್ ಆಗಿ ಜನಗಳಿಗೆ ನ್ಯೂಸ್ ಕೊಡಿ. ಯಾಕೆ ನೀವು ಡೌಟು ಕ್ವಶನ್ ಮಾರ್ಕ್ ನಮ್ಮ ದೇಶದ ಬಗ್ಗೆ ನಮ್ಮ ಕ್ವಶನ್ ಮಾರ್ಕ್ ಆಗಬೇಡಿ. ಯಾಕಂದ್ರೆ ನಮ್ಮ ದೇಶ ಅಲ್ವೇ? ನಮ್ಮ ದೇಶದ ಬಗ್ಗೆ ನಿಮಗೆ ಒಂದು ಚಿಂತನೆ ಇಲ್ವಾ? ಸೊ ಅದನ್ನ ಫಾಲೋ ಮಾಡಿ ಅಂತಾನೆ ಮೀಡಿಯಾ ಅವ್ರಿಗೆ ಹೇಳ್ತೀನಿ. ಬಟ್ ಎಲ್ಲ ಚಾನಲ್ಸ್ ಅಂತ ಹೇಳ್ತಿಲ್ಲ, ಬಟ್ ಸಮ್ ಚಾನಲ್ಸ್ ನಾನು ನೋಡಿದಾಗ ಆ ಚಾನಲ್ಸ್ ಅಲ್ಲಿ ಕ್ವಶನ್ ಮಾರ್ಕು ದೇಶ 56 ಇಂಚಿನ ಎದೆಗಾರಿಕೆ ಎಲ್ಲೋಯ್ತು ಇವಾಗ ಅಂದ್ರೆ ಅವಾಗೇ ತೋರ್ಸಂತ ಎದೆಗಾರಿಕೆ ಅಲ್ಲ ಸ್ವಾಮಿ ಅದು. ಯಾಕಂದ್ರೆ ಚಿಕ್ಕ ಮಕ್ಕಳ ಆಟ ಅಲ್ಲ ಅದು, ಒಂದು ದೇಶದವರಿಂದ ಸ್ವಲ್ಪ ಥಿಂಕ್ ಮಾಡಬೇಕು. ಅಲ್ಲಿ ಮೀಟಿಂಗ್ ಮಾಡಬೇಕು, ಏನಾಗ್ತಾ ಇದೆ ಅಂತ ತಿಳ್ಕೊಂಡು ಅದನ್ನ ನಮಗೆ ಸೇಫ್ ಝೋನಿಂದ ನಾವು ಫೈಟ್ ಮಾಡಬೇಕು. ಅದನ್ನ ತಿಳ್ಕೊಂಡಿರೇ ಅಷ್ಟೊತ್ತಿಗೆ ನೀವು ಆತರ ಮಾಡಿಬಿಟ್ಟು PRP ರೇಟ್ಗಳಿಂದ ನೀವು ಏನಂದ್ರೆ ಅದು ಹೇಳ್ಬಿಟ್ರೆ ಅದು ಹೇಗೆ ಅಂತ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಥಿಂಕ್ ಮಾಡಿ. ದೇಶಕ್ಕಾಗಿ ಅಟ್ಲೀಸ್ಟ್ ದೇಶಕ್ಕಾಗಿ ಬಂದಾಗ ಡೆಫಿನೆಟ್ ಆಗಿ ನೀವು ಥಿಂಕ್ ಮಾಡಬೇಕಾಗಿರೋದೇನೆಂದ್ರೆ ನಮ್ಮ ಪ್ರಧಾನಮಂತ್ರಿ ನಮಗೆ ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಅನ್ನೋದೇ 100% ನಿಮ್ಗೆ ಕಾನ್ಫಿಡೆಂಟ್ ಇಂದ ಹೇಳಿ. ನಾನು ಅಷ್ಟೇ ಹೇಳೋದು, ನಿಮ್ಗೆ ಕಾನ್ಫಿಡೆಂಟ್ ಇದೆ, ಬಟ್ ಅದನ್ನ ಜನಗಳಲ್ಲಿ ಕ್ವಶನ್ ಮಾರ್ಕ್ ಆಗಿ ತಗೊಂಡೋಗ್ಬೇಡಿ. ಯಾಕಂದ್ರೆ ಇರೋದನ್ನ ಕಾನ್ಫಿಡೆಂಟ್ ಇರೋದನ್ನ ಯಾಕೆ ಕ್ವಶನ್ ಮಾರ್ಕ್ ಯಾಕೆ ಹಾಕ್ತೀರಾ? ಅದೇ ನಾನು ಹೇಳೋದು. ಡೆಫಿನೆಟ್ ಆಗಿ ನಿಮಗೂ ಕಾನ್ಫಿಡೆಂಟ್ ಇದೆ, ಬಟ್ ಅದು ಈ ದೇಶಕ್ಕಾಗಿ ಆದ್ರೂ ನೀವು PRPನ ಮರ್ತೋಗಿ, ದೇಶ ಅನ್ನೋದು ಬಂದಾಗ ಅದು ಮರ್ತೋಗ್ಬಿಟ್ಟು ಆ ನ್ಯೂಸ್ನ ಎಕ್ಸಾಕ್ಟಾಗಿ ಏನಿದೆಯೋ ಅದನ್ನ ನೀವು ಮಾಡಿದ್ರೆ ಅಷ್ಟೋ ಇಷ್ಟೋ ದೇಶಕ್ಕಾಗಿ ಒಂದು ಸ್ವಲ್ಪ ದೇಶಕ್ಕೆ ಒಂದು ಧೈರ್ಯ ತುಂಬ್ದಂಗೆ ಆಗ್ತೀರಾ. ದೇಶಕ್ಕೆ ಧೈರ್ಯ ತುಂಬೋದನ್ನ ನೀವು ಡೆಫಿನೆಟ್ ಆಗಿ ಮಾಡ್ತೀರಾ ಅಂತ ಸ್ವಲ್ಪ ಮೀಡಿಯಾದವ್ರಿಗೆ ನಾನು
ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ದೇಶಕ್ಕಾಗಿ ಬಂದಾಗ ನಾವು ಎಲ್ಲಾನು ಬಿಟ್ಟು ಹೊರಗಡೆ ಬಂದು ನಮ್ಮ ಸಂಪಾದನೆ ಎಲ್ಲ ಬಿಟ್ಟು ಬಂದು ನಾವು ದೇಶಕ್ಕಾಗಿ ಸಪೋರ್ಟ್ ಮಾಡಬೇಕಾಗಿರುತ್ತೆ. ಸೊ ಅದನ್ನೇ ನೀವು ಕೂಡ ಮಾಡ್ತೀರಾ ಡೆಫಿನೆಟ್ ಆಗಿ. ಸ್ವಲ್ಪ ಥಿಂಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅದು ನೀವು ಹೇಳಿದ್ರೆ ಯಾರು ಹೇಳಿದ್ರೆ ಅವ್ರ ಮೀಡಿಯಾದವ್ರು ಮಾತ್ರ ಥಿಂಕ್ ಮಾಡಿ ಡೆಫಿನೆಟ್ ಆಗಿ. ನೀವು ಹೇಳಿದ್ರೆ ಕ್ವಶನ್ ಮಾರ್ಕ್ಗಳು, ಅವ್ರು ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಷ್ಟೇ. ನಮ್ಮ ಮೋದಿ ನಮಗೆ ಬಿಟ್ಟು ಹೋಗಲ್ಲ. ದೇಶದ ಪ್ರೇಮ ಬಗ್ಗೆ ಮೋದಿ ಅವ್ರಿಗೆ ಹೇಳಂತ ದೊಡ್ಡವ್ರು ನಾವಿಲ್ಲ. ಯಾಕಂದ್ರೆ ಅವ್ರು ಫಸ್ಟ್ ಹೇಳ್ಬೇಕಂದ್ರೆ ನಾನಂತೂ 100% ಹೇಳ್ತೀನಿ ಮೋದಿಗಿಂತ ಚೀನಾ ಬಗ್ಗೆ ಕೆಟ್ಟ ಬಗ್ಗೆ ಗೊತ್ತಿರೋರು ಇನ್ಯಾರಿಗೂ ಗೊತ್ತಿಲ್ಲ. ಬಟ್ ಅವ್ರ ಜೊತೆಲಿ ಇನ್ನೊಬ್ರು ಇದ್ದಾರೆ, ಜೇಮ್ಸ್ ಬಾಂಡ್. ಅದ್ರ ಬಗ್ಗೆ ಮಾತಾಡೋಣ. ಜೇಮ್ಸ್ ಬಾಂಡ್ನಲ್ಲಿರೋದು ಜೇಮ್ಸ್ ಬಾಂಡ್, ಯಾರು ಮೋದಿ ಪಕ್ಕದಲ್ಲಿರೋದು ಜೇಮ್ಸ್ ಬಾಂಡ್. ಸೊ ಜೇಮ್ಸ್ ಮತ್ತೆ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಡೆಫಿನೆಟ್ ಆಗಿ ಅವ್ರು ಮಾಡ್ತಾರೆ. ಅಪೋಸಿಷನ್ ಪಾರ್ಟಿಯವರು ಏನು ಮಾತಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಬಟ್ ಅವರು ಮಾತಾಡಬೇಕಿರೋ ವೇ ಯಾವುದು ಅಂತ ಅವ್ರಿಗೆ ಗೊತ್ತಾಗಿಲ್ಲ ಅನಿಸುತ್ತೆ. ಬಟ್ ನಾನೊಂದು ಹೇಳ್ತೀನಿ, ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿ ಪ್ರಧಾನಮಂತ್ರಿ ಮೋದಿ ಅವರು ಏನು ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಮೋದಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಜನಗಳಿಗೆ ತಿಳಿಯಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ. ಬಟ್ ಸೋನಿಯಾ ಗಾಂಧಿ ಅವರು ಇನ್ನೊಂದು ಜಾಗದಲ್ಲಿ ಟ್ವೀಟ್ ಮಾಡ್ತಾರೆ. ಅವರು ಬಂದು ಎಷ್ಟು ಜಾಗ ಚೀನಾದವರು ಕಬಳಿಸ್ಕೊಂಡಿದ್ದಾರೆ, ಅದರಿಂದ ನೀವೇನು ಮಾಡ್ತಾ ಇದ್ದೀರಾ, ಏನು ಎತ್ತ ಅಂದ್ಬಿಟ್ಟು ಅವ್ರು ನೀವೇನು ಮಾಡ್ತಾ ಇದ್ದೀರಾ, ಕೆಲಸದ ಏನು ಮಾಡ್ತಾ ಇದ್ದೀರಾ, ನೀವೇನು ಮಲ್ಕೊಂಡಿದ್ದೀರಾ, ನಿದ್ದೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಬಟ್ ನಾನೊಂದು ಅವರಿಬ್ಬರಿಗೂ ಹೇಳಕ್ಕೆ ಇಷ್ಟ ಬೀಳ್ತೀನಿ. ಇನ್ನು ಮೋದಿ ಅವರು ಮಾಡ್ತಾರೆ ಅಂತ ಕಾನ್ಫಿಡೆಂಟ್ ನಮ್ಮ ಹತ್ರ ಇದೆ. ದೇಶ ಪ್ರೇಮ ಮೋದಿಗಿದೆ ಅಂತ ನಮಗೆ ಕಾನ್ಫಿಡೆಂಟ್ ಇದೆ. ಅದರಿಂದ ನಾವು ಮೋದಿ ಅವರು ಏನು ಹೇಳ್ತಾರೆ ಅನ್ನೋದನ್ನ ಈ ವಿಚಾರದಲ್ಲಿ ದೇಶದ ಪ್ರೇಮದ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅವ್ರು ಏನು ಹೇಳ್ತಾರೆ ಅನ್ನೋದು ನಮ್ಗೆ ಅವಶ್ಯಕತೆ ಇಲ್ಲ. ಅವರು ಅಪೋಸಿಷನ್ ಪಾರ್ಟಿ ಅವರು ಆಲೋಚನೆ ಮಾಡಬೇಕಾಗಿರೋದು ಇಷ್ಟೇ, ಜನಗಳಿಗೆ ಮೋದಿ ಅನ್ನೋದು ಒಂದು ಕಾನ್ಫಿಡೆಂಟ್ ಇದೆ, ಅವರು ಮಾಡ್ತಾರಂತ ಗೊತ್ತು. ಸೊ ನಮಗೆ ಜನಗಳಿಗೆ ಮೋದಿ ಏನು ಹೇಳ್ತಾರೆ ಅನ್ನೋದು ಬೇಕಾಗಿಲ್ಲ, ಮಾಡಿ ತೋರಿಸಿದ ಮೇಲೆ ಮತ್ತೆ ಮಾತಾಡ್ತಾರೆ. ಸೊ ಅಷ್ಟುವರೆಗೂ ಈ ಅಪೋಸಿಷನ್ಸ್ ಅವರನ್ನು ಈ ಥರ ಬಿಟ್ಟು ನಾವು ಏನು ಮಾಡಬೇಕು, ನಿಮ್ಮ ಜೊತೆಲಿ ನಾವಿದ್ದೀವಿ, ನಮ್ಮ ಪ್ರಧಾನಿ ಜೊತೆಲಿ ನಾವಿದ್ದೀವಿ, ನಾವು ಏನು ಸಪೋರ್ಟಾಗಿ ಕೊಡಬೇಕು ಅಂತ ಹೇಳಿ ನಾವು ಅದು ಸಪೋರ್ಟಾಗಿ ಕೊಡ್ತೀವಿ. ಅದನ್ನು ನಾವು ಚೀನಾದಿಂದ ವಶಪಡಿಸ್ಕೊಳ್ಳೋಣ, ಚೀನಾ ಇನ್ನೊಂದ್ಸತಿ ಬರ್ದಿರ ನಾವು ಮಾಡೋಣ ಅಂತ ಯಾಕೆ ಆಲೋಚನೆ ಮಾಡ್ತಿಲ್ಲ ಅಪೋಸಿಷನ್ ಪಾರ್ಟೀಸು. ಬಟ್ ನಾನು ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿ ಯಾಕೆ ಹೇಳ್ತಾ ಇಲ್ಲ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ಅವ್ರಿಗೆ ಬೇಕಾಗಿರೋದು ಒಂದೇ ಒಂದು ಪೊಸಿಷನ್ಗೋಸ್ಕರ ದೇಶನ ಬೇಕಾದ್ರೂ ಯಾವ ಥರ ಬೇಕಾದ್ರೂ ಮಾತಾಡ್ಬೋದಾ ಸರ್? ಅದು ಸರಿ ಇದೆಯಾ? ಸ್ವಲ್ಪ ಆಲೋಚನೆ ಮಾಡಿ. ಎಲ್ಲರೂ ಆ ಥರ ಆಲೋಚನೆ ದೇಶದ ಬಗ್ಗೆ ಬಂದಾಗ ಆ ಥರ ಆಲೋಚನೆಗಳು ಮಾಡಬಾರ್ದು ಅಂತ ನನ್ನ ಒಪಿನಿಯನ್ನು. ಅಪೋಸಿಷನ್ ಪಾರ್ಟಿಯಿಂದ ಇವತ್ತಿಂದ ಆದ್ರೂ ಅಟ್ಲೀಸ್ಟ್ ಒಂದು ಮೆಚ್ಯೂರ್ಡ್ ಪರ್ಸನ್ ಆಗಿ ಥಿಂಕ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಮೋದಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಕೆಲಸಗಳು ಅವ್ರು ಮಾಡ್ತಿಲ್ಲ ಅಂತ ನೀವು ಪ್ರೂವ್ ಮಾಡೋಕ್ಕಾಗುತ್ತಾ? ಮಾಡ್ತಿದ್ದಾರೆ ಅಂತ ನಿಮಗೂ ಗೊತ್ತು. ಬಟ್ ಅಪೋಸಿಷನ್ ಪಾರ್ಟಿ ಅದನ್ನ ಏನು ಮಾಡ್ತಾ ಇದ್ರೆ ಅದನ್ನ ಹೇಳೋಕ್ಕೆ ಇಲ್ಲಿ ಟೈಮ್ ಇಲ್ಲ. ಇವಾಗ ಅವರು ಬೇರೆ ಪ್ರೊಸೆಸ್ಗಳಿರ್ತವೆ, ಬೇರೆ ಮೀಟಿಂಗ್ಗಳಿರ್ತವೆ, ಈ ಥರ ಪ್ಲಾನ್ಸ್ ತಗೊಂಡಿರ್ತಾರೆ. ಸೊ ಪ್ಲಾನ್ಸ್ ತಗೋಬೇಕಾಗಿರುತ್ತೆ. ಸೊ ಅದನ್ನೆಲ್ಲನೂ ಮಾಡೋ ಟೈಮಲ್ಲಿ ನೀವು ಕನ್ಫ್ಯೂಷನ್ ಮಾಡಿಸಿ ಅವ್ರಿಗೆ ಕನ್ಫ್ಯೂಷನ್ ಮಾಡೋಂಥ ಅವಶ್ಯಕತೆ ಏನಿದೆ ಅಲ್ವಾ? ಸ್ವಲ್ಪ ಆಲೋಚನೆ ಮಾಡಿ. ನಾವು ಕೂಡ ಜನಗಳಾಗಿ ಒಂದು ಆಲೋಚನೆ ಮಾಡಬೇಕು. ಯಾವ ಪಾರ್ಟಿ ಅವರು ಯಾವ ಥರ ಅವರು ಸ್ಟೇಟ್ಮೆಂಟ್ಗಳು ಕೊಡ್ತಿದ್ದಾರೆ, ಅವ್ರು ಏನಕ್ಕೆ ಕೊಡ್ತಿದ್ದಾರೆ, ಸ್ವಲ್ಪ ನಾವು 2 ನಿಮಿಷ ಕಣ್ಮುಚ್ಕೊಂಡು ಆಲೋಚನೆ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ. ಅವರು ದೇಶದ ಬಗ್ಗೆ ದೇಶದ ಪ್ರೇಮದ ಬಗ್ಗೆ ಮಾತಾಡ್ತಾ ಇದ್ದಾರಾ ಅಥವಾ ಅವರು ಸೆಲ್ಫಿಶ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಬಟ್ ನಮ್ಗೆ ಅಷ್ಟು ಟ್ಯಾಲೆಂಟ್ ಇದೆ ಅಂತ ನಾನಂತೂ ಅನ್ಕೊತಾ ಇದ್ದೀನಿ. ಸೊ ಜನಗಳೆಲ್ಲನೂ ಆಲೋಚನೆ ಮಾಡ್ತಾರೆ. ಇದರಿಂದ ಪಕ್ಕ ಡೆಫಿನೆಟ್ ಆಗಿ ಯಾರು ಕರೆಕ್ಟಾಗಿ ಟ್ವೀಟ್ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಸಪೋರ್ಟ್ ಕೊಡ್ತಿದ್ದಾರೆ. ಬಟ್ ಅಪೋಸಿಷನ್ ಪಾರ್ಟಿ ಬೇರೆ ಕಡೆಯಿಂದ ತುಳಿಬೇಡಿ, ಒಂದು ಕರೆಕ್ಟ್ ನಿರ್ಧಾರ ತಗೊಳ್ಳಿ. ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತ ಒಂದು ಮಾತಾದರೂ ಯಾವಾಗಲೂ POK ಆದಾಗೂ ಸೇಮ್ ಸಿಚುವೇಶನ್ಸೇ. ಬಟ್ ಇವತ್ತು ಚೈನಾ ಆ ಕೆಟ್ಟ ಬುದ್ಧಿಯಿಂದನೂ ಇವ್ರು ಕಲ್ತಿದ್ದಂತೂ ಕಲಿಯೋದು ಯಾವಾಗಲೂ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಇಂಥ ಬುದ್ಧಿಗಳಿದ್ದಾಗ ಡೆಫಿನೆಟ್ ಆಗಿ ಅವ್ರು ಮತ್ತೆ PM ಅಲ್ವಾ, ಬರೀ MLA MP ಕೂಡ ಆಗೋದು ಕೂಡ ಭಾಳ ಕಷ್ಟ ಆಗುತ್ತೆ. ಬಟ್ ಅದನ್ನು ಅವ್ರು ಆಲೋಚನೆ ಮಾಡ್ತಿಲ್ಲ. ಬರೀ ಕೆಟ್ಟಿದ್ದಾರೆ. ಬಟ್
ನಾವು ಇಂಥ ಸಿಚುವೇಶನಲ್ಲಿ ಇದ್ದಾಗ ನಮ್ಮ ಪ್ರಧಾನಮಂತ್ರಿಗೆ ಯಾವ ಥರ ಸಪೋರ್ಟ್ ಆಗಿ ನಿಲ್ಲಬೇಕು ಅನ್ನೋದನ್ನು ಸ್ವಲ್ಪ 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 ಆಲೋಚನೆ ಮಾಡಿದ್ರೆ ಅಪೋಸಿಷನ್ ಪಾರ್ಟೀಸ್ ಕೂಡ ಅದರಿಂದ ನಮಗೆ ಇನ್ನೂ ಶಕ್ತಿ ತುಂಬೋ ಥರ ಇರುತ್ತೆ. ಶಕ್ತಿ ತುಂಬೋ ಥರ ಮಾಡಿ ಡೆಫಿನೆಟ್ ಆಗಿ ಅಟ್ಲೀಸ್ಟ್ ದೇಶಕ್ಕಾಗಿ ದೇಶ ಅನ್ನೋ ವಿಚಾರ ಬಂದಾಗ ಡೆಫಿನೆಟ್ ಆಗಿ ಇಂಥ ಆಲೋಚನೆಗಳು ಇಟ್ಕೊಂಡು ಸ್ವಲ್ಪ ಏನು ಮಾತಾಡ್ತಾ ಇದ್ದೀರಾ ಅಂತ ಸ್ವಲ್ಪ ತಿಳುವಳಿಕೆಯಿಂದ ಮಾತಾಡಿದ್ರೆ ಭಾಳ ಚೆನ್ನಾಗಿರುತ್ತಂತೆ. ನಾನು ಮತ್ತೆ ರಾಹುಲ್ ಗಾಂಧಿ ಆ್ಯಂಡ್ ಸೋನಿಯಾ ಗಾಂಧಿ ಇವರಿಗೆ ಅಪೋಸಿಷನ್ಸ್ ಯಾರು ಮಾಡ್ತಿರ್ತಾರೋ ಮೋದಿಗೆ ಈ ವಿಚಾರಗಳಲ್ಲಿ ದೇಶಕ್ಕೆ ಬಂದು ಸಪೋರ್ಟ್ ಮಾಡಿ. ಫಸ್ಟ್ ಡೆಫಿನೆಟ್ ಆಗಿ ನಮ್ಗೆ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಇನ್ನೂ ಹುಮ್ಮಸ್ ಬರುತ್ತೆ. ಸೊ ನಾವು ಜನಗಳಿಗೋಸ್ಕರ ನಾವು ಎಲ್ಲರೂ ನಮ್ಗೆ ಈ ಥರ ಮಾಡ್ತಿದ್ದಾಗ ಡೆಫಿನೆಟ್ ಆಗಿ ಮಾಡಲೇಬೇಕು ಅನ್ನೋದನ್ನು ಅವರ ಪಕ್ಕ ಮಾಡ್ತಾರೆ. ಅವ್ರಿಗಿರೋದ್ರಲ್ಲಿ ನಾವು ಅಟ್ಲೀಸ್ಟ್ ಮಾಡಬೇಕಾಗಿರೋ ಪ್ರಯತ್ನ ಅಂತೂ ಡೆಫಿನೆಟ್ ಆಗಿ ಅವರು ಮಾಡ್ತಾರೆ. ಬಟ್ ಅದೇ ಟೈಮಲ್ಲಿ ನಾವು ಹುಮ್ಮಸ್ ಕೊಟ್ಟರೆ ಡೆಫಿನೆಟ್ ಆಗಿ ಅದು ಒಳ್ಳೆ ಕಾನ್ಸೆಪ್ಟಿಂದ ಥಿಂಕ್ ಮಾಡಿ ಡೆಫಿನೆಟ್ ಆಗಿ ಅದು ಒಳ್ಳೆ ಸ್ಟೇಜಿಗೆ ತಗೊಂಡೆ ನಮಗೆ ಒಂದು ಒಳ್ಳೆ ಪವರ್ ಸಿಕ್ಕೋ ಥರ ಇರುತ್ತೆ. ಸೊ ಆ ಥರ ಆಲೋಚನೆ ಮಾಡಬೇಕು ಅಂತ ನಾನು ಮತ್ತೆ ಈ ಅಪೋಸಿಷನ್ ಮಾಡೋರಿಗೆ ಸೊ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಡೆಫಿನೆಟ್ ಆಗಿ ನೀವು ಥಿಂಕ್ ಮಾಡಬೇಕಾದ್ರೆ ಸ್ವಲ್ಪ ವೇ ಸರಿ ಇಲ್ಲ. ಆ ವೇಯಿಂದ ಪಕ್ಕ ವೇಯಲ್ಲಿ ಬಂದುಬಿಟ್ಟು ನಮ್ಮ ದೇಶಕ್ಕೆ ನಾವು ಜನಗಳಿಗೆ ಏನು ಮಾಡಬೇಕು, ಅಪೋಸಿಷನ್ ಯಾವ ಥರ ಮಾಡಬೇಕು ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಮೀಡಿಯಾ ಮುಂದೆ ಬನ್ನಿ. ಮಾಡ್ಬೇಕು ಅಂದ್ಕೊಂಡಿದ್ರೆ ಅದನ್ನು ಮಾಡಿ. ನಾವು ನಿಮ್ಮ ಸಪೋರ್ಟ್ ಇದ್ದೀವಿ ಅಂತ ಯಾಕೆ ಹೇಳ್ತಿಲ್ಲ. ಸೊ ಡೆಫಿನೆಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದನ್ನು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಬೇರೆ ಅಪೋಸಿಷನ್ ಮಾಡೋರು ಡೆಫಿನೆಟ್ ಆಗಿ ಇದನ್ನು ಅರ್ಥ ಮಾಡ್ಕೊತಾರೆ ಅಂತ ನಾನು ಮತ್ತೆ ಹೇಳ್ತಿದ್ದೀನಿ. ಸೊ ನೀವು ದೇಶಕ್ಕಾಗಿ ಫಸ್ಟ್ ಥಿಂಕ್ ಮಾಡಿ, ಮತ್ತೆ ಬೇಕಾದ್ರೆ ನೀವು ಸಜೆಷನ್ ಮಾಡಿ. ದೇಶಕ್ಕಾಗಿ ಫಸ್ಟ್ ಥಿಂಕ್ ಮಾಡೋದನ್ನ ಕಲೀರಿ. ದೇಶಕ್ಕಾಗಿ ಥಿಂಕ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಒಳ್ಳೆ ಥಾಟ್ಸ್ ಬರ್ತವೆ, ಒಳ್ಳೆ ಕ್ವಶನ್ಸ್ ಬರ್ತವೆ ಅಂತ ನಾನು ಮತ್ತೆ ಹೇಳ್ತಿದ್ದೀನಿ. ಮೋದಿ ಏನು ಮಾಡ್ತಿದ್ದಾರೆ, ಮೋದಿ ಏನು ಮಾಡ್ತಾರೆ ಅನ್ನೋದನ್ನ ನಾವು ಊಹೆ ಮಾಡ್ದಿರೋಷ್ಟು ಮೂರ್ಖರಲ್ಲ. ಯಾಕಂದರೆ ಇಂಡಿಯನ್ಸ್ಗೆಲ್ಲ ಗೊತ್ತು ನಮ್ಮ ಮೋದಿ ನಮ್ಗೆ ಏನು ಮಾಡ್ತಾರೆ, ದೇಶ ಪ್ರೇಮ ಎಷ್ಟಿದೆ, ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ನಮ್ಮ ಹತ್ರ ಇದೆ. ಅವರು ಅರ್ಥ ಮಾಡಿಸೋಷ್ಟು ಕೆಪಾಸಿಟಿ ಅವ್ರ ಹತ್ರ ಇದೆ. ಬಟ್ ಎಲ್ಲರಿಗೂ ಅವರು ದೇಶ ಪ್ರೇಮದ ಬಗ್ಗೆ ಮೋದಿಗೆ ಹೇಳ್ಕೊಳ್ಳೋಷ್ಟು ನಮಗಿಲ್ಲ. ಥಿಂಕ್ ಮಾಡಿ. ಸೊ ಡೆಫಿನೆಟಾಗಿ ಹೇಳ್ತೀನಿ 100% ಮೋದಿ ಮಾಡ್ತಾರೆ. ಬಟ್ ಏನೇನು ಮಾಡ್ಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ, ಮೀಡಿಯಾದಲ್ಲಿ ಬರಬೇಕಾಗಿರೋ ಅವಶ್ಯಕತೆ ಇಲ್ಲ. ಬಟ್ ಏನು ಮಾಡಬೇಕು ಅನ್ನೋದು ಪ್ಲಾನ್ ಮಾಡಬೇಕು. ರಕ್ಷಣಾ ಸಚಿವರು ಇರ್ತಾರೆ, ನಮ್ಮ ಜೇಮ್ಸ್ ಬಾಂಡ್ ಆದಂಥ ನಿಮ್ಗೆಲ್ಲರಿಗೂ ಗೊತ್ತು ಅಜಿತ್ ದೋವಲ್ ಇದ್ದಾರೆ. ಅಜಿತ್ ದೋವಲ್ ಎಷ್ಟು ಇದೆ ಅಂದರೆ ನಾಲೆಡ್ಜಿ, ಬಟ್ ಅದನ್ನು ನಾವು ಎಷ್ಟು ಎಕ್ಸ್ಪ್ರೆಸ್ ಮಾಡಿದ್ರೂ ಭಾಳ ಇಷ್ಟ ಕಡಿಮೆ ಆಗುತ್ತೆ. ಸೊ ಅದನ್ನು ಡೆಫಿನೆಟಾಗಿ ಅವರು ಸ್ವಲ್ಪ ಅದಕ್ಕೆ ವೇಸ್ ಇರ್ತವೆ. ಆ ವೇಸಿಂದನೇ ಹೋಗ್ಬಿಟ್ಟು ನಾವು ಏನೇ ಮಾಡಬೇಕು ನಾವು ಮಾತುಕತೆಯಿಂದ ಮಾಡ್ಕೊಂಡ್ರು ಇನ್ನೊಂದು ಮಾಡಿದ್ರು ಯಾವ ಥರ ಗುಣ ಕೊಡ್ಬೇಕು ಅನ್ನೋದನ್ನು ಅವ್ರಿಗೆ ಗೊತ್ತು. ಸೊ ಅದನ್ನು ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ ಅವ್ರ ಮೀಟಿಂಗ್ಸ್ ಇರ್ತವೆ, ವಿದೇಶಾಂಗ ಸಚಿವರಿಂದ ಮಾತಾಡಬೇಕಾಗಿರುತ್ತೆ. ಸೊ ಅದ್ರ ಮಾತಾಡಬೇಕಾಗಿರುತ್ತೆ. ಫಸ್ಟ್ ಈ ಪ್ರೊಸೆಸ್ ಡಾಕ್ಯುಮೆಂಟ್ಸ್ ಎಲ್ಲನೂ ಬೇಕಿರುತ್ತೆ. ಯುದ್ಧ ಬೇಕಂದ್ರೆ ಡೈರೆಕ್ಟ್ ಹೋಗಿ ಯುದ್ಧ ಮಾಡ್ಕೊಳ್ಳೋಷ್ಟು ಅವ್ರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಗೊತ್ತಿಲ್ಲ ಅನ್ಸುತ್ತೆ. ನನ್ಗೆ ಗೊತ್ತಿರೋ ಮಟ್ಟಿಗೆ ಅವ್ರು ಆಲೋಚನೆ ಮಾಡಿದರೆ ಗೊತ್ತಾಗೋದು. ಆಲೋಚನೆನೇ ಇಲ್ಲ ಅಲ್ವಾ? ದೇಶದ ಬಗ್ಗೆ ಅವ್ರಿಗೇನು ಆಲೋಚನೆ ಇದೆ? ದೇಶದ ಬಗ್ಗೆ ಆಲೋಚನೆ ಇದ್ದಾಗ ಇಂಥ ಮಾತುಗಳು ಅನ್ನೆಸೆಸರಿ ಟಾಕ್ಸ್ ಮಾತಾಡ್ತಾ ಇರಲಿಲ್ಲ. ಸೊ ನಾನು ಹೇಳ್ತೀನಿ, ಮೋದಿ ಅಂತೂ ಡೆಫಿನೆಟ್ ಆಗಿ 20 ಜನಕ್ಕೆ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ. 100% ಕೊಡ್ತಾರೆ. ಬಟ್ ಸಮ್ಟೈಮ್ ವೆಯ್ಟ್ ಮಾಡಬೇಕಾಗಿರುತ್ತೆ. ಅವ್ರ ಪ್ರೋಸೆಸ್ ಇರುತ್ತೆ, ಅವ್ರು ಪ್ಲಾನ್ ಮಾಡಬೇಕಾಗಿರುತ್ತೆ. ಪ್ಲಾನ್ ಎಕ್ಸ್ಪರ್ಟ್ ಅವ್ರು ನಮ್ಗೆ ಅಜಿತ್ ದೋವಲ್ ಅವರು ಇದ್ದಾರೆ. ಸೊ ಅವ್ರಿಗೆ ಯಾವ ಥರ ಅಂದರೆ ಇಡೀ ವರ್ಲ್ಡೆಲ್ಲನೂ ಅವರ ಕಂಟ್ರೋಲಲ್ಲಿರುತ್ತೆ. ಬಟ್ ಅವ್ರಿಗೆ ಎಲ್ಲಿ ತುಳಿಬೇಕು, ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ಹೆಂಗೆ ಮಾಡಿದ್ರೆ ಅದು ನಮ್ಮ ದಾರಿಗೆ ಬರುತ್ತೆ ಅನ್ನೋದೆಲ್ಲ ಪ್ಲಾನ್ ಮಾಡಬೇಕು. ಸುಮ್ಮನೆ ಹೋಗ್ಬಿಟ್ಟು ಏನೋ ಒಂದು ಮಾತಾಡೋದು, ಏನೋ ಒಂದು ಮೀಡಿಯಾದಲ್ಲಿ ಪಬ್ಲಿಷ್ ಮಾಡೋ ಥರ ಮಾಡೋದು, ಇನ್ನೊಂದು ಮತ್ತೆ ಮಿಸ್ಟೇಕಲ್ಲಿ ಮಾಡೋದು, ಅದು ಅನ್ನೆಸೆಸರಿ. ಬಟ್ ಶೂಟ್ ಮಾಡಿದ್ರೆ ಕರೆಕ್ಟಾಗಿ ಶೂಟ್ ತಗೊಳ್ಬೇಕು. ಚೀನಾ ಎದೆಗೆ ತಟ್ಟಲೇಬೇಕು. ಸೊ ಅದರಿಂದ ಅಂಥ ಪ್ಲ್ಯಾನ್ಗಳು ಮಾಡ್ತಾ ಇದ್ದಾರೆ ಅಂತ ನಾನು ಡೆಫಿನೆಟಾಗಿ ಥಿಂಕ್ ಮಾಡ್ಬೋದು. ಥಿಂಕ್ ಮಾಡಿ. ಸೊ ನಾವೆಲ್ಲ ಥಿಂಕ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಅವ್ರಿಗೂ ಸ್ವಲ್ಪ ಪ್ರೋಸೆಸ್ ಇರ್ತವೆ. ಸೊ ಆ ಪ್ರೋಸೆಸ್ಸಲ್ಲಿ ಅವರು ಫಾಲೋ ಆಗ್ತಿದ್ದಾರೆ. ಆ ಪ್ರೋಸೆಸ್ಸಿಂದ ಅವರು ಡೆಫಿನೆಟಾಗಿ ಒಳ್ಳೆ ಡಿಸಿಷನ್ ತಗೊಂಡು ಚೀನಾ ನರಿ ಬುದ್ಧಿಯನ್ನು ಡೆಫಿನೆಟಾಗಿ
ನರಿ ಬುದ್ಧಿಯನ್ನು ಹೋಗೋ ಥರ, ನರಿ ಬುದ್ಧಿಗೆ ಬುದ್ಧಿ ಕಲಿಸೋ ಥರ ಮಾಡ್ತಾರೆ ಅಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಥಿಂಕ್ ಮಾಡೋಣ, ನಾವೂ ಥಿಂಕ್ ಮಾಡೋಣ. ಸೊ ಇನ್ನೊಂದು ಸತಿ ಮತ್ತೆ ಹೇಳ್ತಿದ್ದೀನಿ, ನಮ್ಮ ಸೈನಿಕರು ಅಣ್ಣ ತಮ್ಮಂದಿರನ್ನು ಕಳ್ಕೊಂಡಿರೋ ಆ ತಾಯಂದಿರಿಗೆ ದೇವರು ಧೈರ್ಯ ಕೊಡಲಿ ಅಂದ್ಬಿಟ್ಟು ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ನಮ್ಮ ಅಣ್ಣ ತಮ್ಮಂದ್ರು ಕಳ್ಕೊಂಡಿರೋದಕ್ಕೆ ನಮಗೆ ಬಾಧೆ, ಅದಕ್ಕೆ ಆ ಬಾಧೆಗೆ ಒಳ್ಳೆ ನಮಗೆ ಅವ್ರ ಪ್ರಾಣ ತ್ಯಾಗಕ್ಕೆ ಡೆಫಿನೆಟ್ ಆಗಿ ನಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕುತ್ತೆ. ಸೊ ಸಿಕ್ಕುತ್ತೆ, ಅದು ಯೂಸ್ ಮಾಡ್ಕೊಳ್ಳೋಣ. ಸೊ ಅವ್ರ ದೇಶದ ಪ್ರೇಮದ ಬಗ್ಗೆ ನಾವು ಮತ್ತೆ ಇನ್ನೊಂದು ಸತಿ ಫೈಟ್ ಮಾಡಿ ಡೆಫಿನೆಟ್ ಆಗಿ ಚೀನಾದಿಂದ ನಾವು ಏನು ಮಾಡಬೇಕು, ನಮ್ಮ ಹತ್ರ ಏನು ಮಾಡೋದು ಡೆಫಿನೆಟಾಗಿ ಮಾಡಿ ತೋರಿಸ್ತಾನೆ ಅಂದ್ಬಿಟ್ಟು ಮತ್ತೆ ಹೇಳ್ತಿದ್ದೀನಿ. ಸೊ ಎಲ್ಲರಿಗೂ ದೇಶಕ್ಕೋಸ್ಕರ ಪ್ರಾಣ ಅರ್ಪಿಸೋರ ವೀರ ಯೋಧರಿಗೆ ಎಲ್ಲರಿಗೂ ಇನ್ನೊಂದು ಸತಿ ಸೆಲ್ಯೂಟ್ ಹೇಳ್ತಾ ಇದ್ದೀನಿ. ಸೊ ಸೆಲ್ಯೂಟ್. ಜೈ ಹಿಂದ್, ಜೈ ಭಾರತ್, ಜೈ ಹಿಂದ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಇನ್ನೊಂದು ವಿಡಿಯೋ ಬಂದು ಚೀನಾ ಭಾರತ ಯುದ್ಧ ಆದರೆ ಅವ್ರ ಹತ್ರ ಏನೇನಿದೆ, ನಮ್ಮ ಹತ್ರ ಏನೇನು ಆಯುಧಗಳಿದ್ದಾವೆ. ಸೊ ಯಾರು ಗೆಲ್ಬೋದಲ್ಲ, ಇಂಡಿಯಾನ ಗೆಲ್ಲುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಅದು ಹೇಗೆ ಎರಡು ಪಾಯಿಂಟಿಂದ ಅಸ್ತ್ರಗಳು ಎಷ್ಟೇ ಅವ್ರ ಹತ್ರ ಇರಲಿ, ಸೈನಿಕರು ನಮ್ಮ ಕಡೆ ಕಡಿಮೆ ಇರಲಿ, ಅವ್ರ ಕಡೆ ಕಡಿಮೆ ಇರಲಿ, ಬಟ್ ಗೆಲ್ಲೋದಂತೂ ನಾವೇ. ಹೇಗೆ ಅಂತ ಅದರಲ್ಲಿ ಚಿಕ್ಕ ಲಾಜಿಕ್ಕಿಂದಾನೆ ಡೆಫಿನೆಟ್ ಆಗಿ ನಾವು ಗೆಲ್ಬೋದು, ಈಸಿ ವೇಯಲ್ಲಿ ಗೆಲ್ಬೋದು. ಬಟ್ ಅವ್ರಿಗೆ ಫೈಟ್ ಕೊಡೋಷ್ಟು, ನಮ್ಗೆ ಫೈಟ್ ಕೊಡೋಷ್ಟು ಅವ್ರು ಇಲ್ಲ. ಅದು 100%, ಅದರಲ್ಲಿ ಡೌಟೇ ಇಲ್ಲ, 100% ಇಲ್ಲ. ಎಷ್ಟೇ ಸೈನಿಕರು ಡಿಫ್ರೆನ್ಸ್ ಆಗಿದ್ರು, ಆಯುಧಗಳು ಡಿಫ್ರೆನ್ಸ್ ಇದ್ರೂ, ಬಟ್ ಅದೇ ಒಂದೇ ಒಂದು 2-3 ಲಾಜಿಕ್ಕಿಂದಾನೆ ಡೆಫಿನೆಟ್ ಆಗಿ ನಾವು ಈಸಿಯಾಗಿ ಅವ್ರ ಹತ್ರ ಯುದ್ಧ ಮಾಡ್ಬೋದು, ಗೆಲ್ಲಬಹುದು ಕೂಡ. ಅವರು ಇವಾಗಿರೋ ಸಿಚುವೇಶನ್ಸ್ಗೆ ಎಲ್ಲ ಇಡೀ ವರ್ಲ್ಡೇ ಅವ್ರಿಗೆ ಅಪೋಸಿಟ್ ಇದೆ, ಇವಾಗ ನಿನ್ನೆನೂ ಕೂಡ ಅದೇ USA ಪ್ರೆಸಿಡೆಂಟ್ ಕೂಡ ನಾವು ದೂರದಿಂದ ಇವರು ಇಂಡಿಯಾ ಆ್ಯಂಡ್ ಚೈನಾ ಆ್ಯಕ್ಟಿವಿಟೀಸ್ ನೋಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅವರು ಅಷ್ಟು ಈಸಿಯಾಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಅವ್ರು ಮಾಡಿರೋ ಕೆಟ್ಟ ಕೆಲಸಗಳು, ಚೀನಾ ಮಾಡಿರೋ ಕೆಟ್ಟ ಕೆಲಸಗಳು ಎಲ್ಲ ವಿಶ್ವಕ್ಕೆ ಗೊತ್ತಾಗಿದೆ ಈಗ. ಸೊ ನಾವು ಹೇಳ್ಬೇಕಾದ್ರೆ ಅವಶ್ಯಕತೆ ಇಲ್ಲ, ಅವ್ರು ಎಷ್ಟು ಕೆಟ್ಟರು, ದುಷ್ಟರು, ಅವ್ರು ಕೊಟ್ಟಿರೋ ಕೆಟ್ಟ ಬುದ್ಧಿ ಏನು ಅಂತ ನಾವು ಹೇಳ್ಬೇಕಾದ್ರೆ ಅವಶ್ಯಕತೆ ಇಲ್ಲ, ಅವ್ರಿಗೆ ಎಲ್ಲ ವಿಶ್ವಕ್ಕೆ ಗೊತ್ತಾಗಿದೆ. ಸೊ ಡೆಫಿನೆಟ್ ಆಗಿ ನಾವು ಇದರಲ್ಲಿ ವಿಜಯ ಸಾಧಿಸ್ತೀವಿ. ಆ ಯುದ್ಧಕ್ಕೆ ನಮ್ಮ ಹತ್ರ ಏನೇನಿದೆ ಆಯುಧಗಳಿದ್ದಾವೆ, ಅವ್ರ ಹತ್ರ ಏನೇನು ಆಯುಧಗಳಿದೆ, ಸೈನಿಕರು ಎಷ್ಟು ಜನ ಇದ್ದಾರೆ ಅಂತ ನೆಕ್ಸ್ಟ್ ವಿಡಿಯೋ ಮತ್ತೆ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ ಆಗಿ ನಾವು ಗೆಲ್ತೀವಿ, ಯುದ್ಧ ಮಾಡಿದ್ರು ಗೆಲ್ತೀವಿ, ಯುದ್ಧ ಮಾಡದೇ ಇದ್ರೂ ನಾವು ಗೆಲ್ತೀವಿ ಅಂದ್ಬಿಟ್ಟು ನಾನು ಮತ್ತೆ ಹೇಳ್ತಾ ಇದ್ದೀನಿ. ಜೈ ಹಿಂದ್.